ಹಲೋ ಎಲ್ರಿಗೂ ನಮಸ್ಕಾರ. ಪಂಜಾಬ್ ಕಿಂಗ್ಸ್ ವಿರುದ್ಧ ಭರ್ಜರಿಯಾಗಿ ಗೆಲುವನ್ನು ಸಾಧಿಸಿದ್ದಾರೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ. ಸೊ ಹೋದ ಮ್ಯಾಚ್ನ ಸೈಡನ್ನು ತೀರಿಸ್ಕೊಂಡಿದ್ದಾರೆ ಅಂತಲೇ ಹೇಳ್ಬೋದು. ಸೊ ಈಸಿಯಾಗಿಯೇ ವಿನ್ ಆಗಿದ್ದಾರೆ ಅಂತಲೇ ಹೇಳ್ಬೋದು. ಬಾಲಿಂಗ್ ಅಂತೂ ನೆಕ್ಸ್ಟ್ ಲೆವೆಲ್ ಅಂತಲೇ ಹೇಳ್ಬೋದು. ಅದಕ್ಕೆ ತಕ್ಕಾಗೆ ಚೇಸ್ ಕೂಡ ಬಂತು. ಸೊ ಒಟ್ಟಿನಲ್ಲಿ ಹೇಳಬೇಕಂದ್ರೆ ಒನ್ ಸೈಡೆಡ್ ಆಗಿ ಮ್ಯಾಚನ್ನು ಮುಗಿಸಿದ್ದಾರೆ. ಹಾಗೆಯೇ ಸಖತ್ ಕಾನ್ಫಿಡೆನ್ಸ್ನಿಂದ ಕೂಡ ಆಡಿದ್ರು, ಒಳ್ಳೆ ಫೀಲ್ಡಿಂಗ್ ಕೂಡ ಮಾಡಿದ್ರು. ಸೊ ಎಲ್ಲ ಕೂಡ ಚೆನ್ನಾಗಿತ್ತು. ಇವತ್ತು ಮೊನ್ನೆ ಆದ ಮ್ಯಾಚ್ನ ಸೈಡನ್ನು ಇವಾಗಲೇ ತೀರಿಸ್ಕೊಂಡಿದ್ದಾರೆ ಅಂತಲೇ ಹೇಳ್ಬೋದು. ಸೊ 2 ಮ್ಯಾಚ್ ಸೀರೀಸು 1-1 ಎಂಡ್ ಆಯಿತು ಅಂತಲೇ ಹೇಳ್ಬೋದು. ಸೊ ಅವೇದಲ್ಲಿ 5ಕ್ಕೆ 5 ವಿನ್ ಆದಂತಾಯಿತು ಇವಾಗ. ಸೊ ಹೋಮ್ನಲ್ಲಿ 3ಕ್ಕೆ 3 ಸೋತಿದ್ದೇವೆ. ಅದನ್ನೇ ಚೇಂಜ್ ಮಾಡ್ಕೋಬೇಕು. ಈಗ ನೆಕ್ಸ್ಟ್ ಗೇಮ್ ಇರೋದು ಕೂಡ ಹೋಮ್ನಲ್ಲೇ. ಸೊ ಆ ರೆಕಾರ್ಡನ್ನು ಖಂಡಿತವಾಗ್ಲೂ ಇವಾಗ ಚೇಂಜ್ ಮಾಡ್ಕೋಬೇಕಾಗಿದೆ. ಸೊ ಇವತ್ತಿನ ಬಂದಿದ್ದರೆ ಏನೇನಾಯಿತು ಅಂತ ಸಣ್ಣದಾಗಿ ನೋಡೋಣ ಈ ವಿಡಿಯೋದಲ್ಲಿ. ಅದಕ್ಕೂ ಬಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ವಿಡಿಯೋನ ಪಟ ಅಂತ ಸ್ಟಾರ್ಟ್ ಮಾಡೋಣ. ಸೊ ಟಾಸ್ ಗೆದ್ದ RCB ಸ್ಟ್ರೇಟ್ ಅವೇ ಬಾಲಿಂಗ್ ಆಯ್ಕೆ ಮಾಡ್ಕೊಳ್ಳುತ್ತೆ. ಒಳ್ಳೆ ಡಿಸಿಷನ್ ಆಯಿತು ಅಂತಲೇ ಹೇಳ್ಬೋದು. ಸೊ ಫಸ್ಟ್ ಸ್ಟಾರ್ಟು ಅವ್ರಿಗೆ ಚೆನ್ನಾಗಿ ಸಿಕ್ಕಿದ್ರು ಕೂಡ ಆಮೇಲೆ ಸಖತ್ತಾಗಿ ಕಮ್ಬ್ಯಾಕ್ ಆಯಿತು ಅಂತಲೇ ಹೇಳ್ಬೋದು. ಪ್ರಿಯಾಂಶ್ ಆರ್ಯ ಮತ್ತು ಪ್ರಭ್ ಸಿಮ್ರನ್ ಅದ್ಭುತ ಆರಂಭವನ್ನು ಕೊಡ್ತಾರೆ. ಸೊ 42 ರನ್ಗಳ ಪಾರ್ಟ್ನರ್ಶಿಪ್ಪನ್ನು 4 ಓವರ್ನಲ್ಲೇ ಕಲೆ ಹಾಕಿದ್ರು. ಸೊ ಒಳ್ಳೆ ಮೂವ್ ಆಯಿತು. ಕೃಣಾಲ್ ಪಾಂಡ್ಯನ ಪವರ್ ಪ್ಲೇನಲ್ಲಿ ತಂದಿದ್ದು, ಯಾಕಂದರೆ ಚೆನ್ನಾಗಿ ಆಡ್ತಿದ್ದ ಪ್ರಿಯಾಂಶ್ ಆರ್ಯ ಅವರ ವಿಕೆಟನ್ನು ಪಡ್ಕೊಳ್ತಾರೆ. ಸೊ ಇದರೊಂದಿಗೆ ಮೊದಲ ವಿಕೆಟ್ ಕೃಣಾಲ್ ಪಾಂಡ್ಯ ತೆಗಿತಾರೆ. ಇನ್ನು ಅದಾದ ಬಳಿಕ ಪ್ರಭ್ ಸಿಮ್ರನ್ ಸ್ವಲ್ಪ ಅಬ್ಬರದ ಬ್ಯಾಟಿಂಗ್ ಮಾಡ್ತಾರೆ ಅಂತ ಹೇಳ್ಬೋದು. 17 ಬಾಲಲ್ಲಿ 33 ರನ್ ಗಳಿಸಿ ಅವರು ಕೂಡ ಚೆನ್ನಾಗಿ ಆಡ್ತಿದ್ರು. ಅವರು ಕೂಡ ಕೃಣಾಲ್ ಪಾಂಡ್ಯ ಅವ್ರಿಗೆ ಔಟ್ ಆಗಬೇಕಾಗಿ ಬರುತ್ತೆ. ಇನ್ನು ಅದಾದ ಬಳಿಕ ಶ್ರೇಯಸ್ ಅಯ್ಯರ್ ಅವರು ಶಿಫರ್ಡ್ ಅವ್ರಿಗೆ ಔಟ್ ಆಗ್ತಾರೆ. ಒಂದೊಳ್ಳೆ ಕ್ಯಾಚ್ ಹಿಡಿತಾರೆ ಕೃಣಾಲ್ ಪಾಂಡ್ಯ ಅವರು. ಸೊ ಇದರೊಂದಿಗೆ 68ಕ್ಕೆ 3 ವಿಕೆಟನ್ನು ಕಳೆದುಕೊಳ್ಳುತ್ತೆ. ಒಂದು ಮಿಕ್ಸಪ್ ಆಗುತ್ತೆ ಇಂಗ್ಲಿಷ್ ಮತ್ತು ವಧೇರಾ ನಡುವೆ. ಸೊ ಇದರೊಂದಿಗೆ ನೇಹಲ್ ವಧೇರಾ ರನ್ ಔಟ್ ಆಗ್ತಾರೆ. ಇದರೊಂದಿಗೆ 76ಕ್ಕೆ 4 ವಿಕೆಟ್ ಕಳೆದುಕೊಂಡು ಸಂಕಷ್ಟದಲ್ಲಿರುತ್ತೆ ತಂಡ. ಸೊ ಅದ ಸಂಕಷ್ಟದಲ್ಲಿದ್ದ ತಂಡಕ್ಕೆ ಇಂಗ್ಲಿಷ್ ಸ್ವಲ್ಪ ಶಾಟ್ ಹೊಡೆದು ರನ್ ರೇಟನ್ನು ಏರ್ಸೋದಕ್ಕೆ ಟ್ರೈ ಮಾಡ್ತಾರೆ ಶಶಾಂಕ್ ಸಿಂಗ್ ಅವರ ಜೊತೆಗೂಡಿ ಅಂತಲೇ ಹೇಳ್ಬೋದು. ಸೊ ಅವರು 2 ಬೌಂಡ್ರಿ ಹಾಗೂ 1 6 ಸಹಿತ 29 ರನ್ ಗಳಿಸಿದ್ರು. ಸೊ ಸುಯಶ್ ಶರ್ಮಾ ಅವ್ರಿಗೆ ಬೋಲ್ಡ್ ಆಗ್ತಾರೆ, ಒಂದು ಬ್ಯೂಟಿಫುಲ್ ಡಿಲಿವರಿ ಹಾಕ್ತಾರೆ. ಸೊ ಅದೇ ಅವ್ರನ್ನಲ್ಲಿ ಸ್ಟೋಯಿನಿಸ್ ಅವ್ರನ್ನು ಕೂಡ ಎದುರ್ತಾರೆ, ಬೋಲ್ಡ್ ಮಾಡ್ತಾರೆ. ಅವರನ್ನು ಕೂಡ ಒಂದು ಬ್ಯೂಟಿಫುಲ್ ಡಿಲಿವರಿ ಮುಖಾಂತರ ಸುಯಶ್ ಶರ್ಮಾ ಅದ್ಭುತವಾದ ಸ್ಪೆಲ್ಲನ್ನು ಹಾಕ್ತಾರೆ. ಇದರೊಂದಿಗೆ 114ಕ್ಕೆ 6 ವಿಕೆಟ್ ಕಳೆದುಕೊಂಡು ಸಂಕಷ್ಟದಲ್ಲಿದ್ದ ತಂಡಕ್ಕೆ ಯಾನ್ಸನ್ ಮತ್ತು ಶಶಾಂಕ್ ಸಿಂಗ್ ಒಳ್ಳೆ ಫಿನಿಶ್ ಮಾಡೋ ಜವಾಬ್ದಾರಿಯನ್ನು ಹೊತ್ಕೊಳ್ತಾರೆ. ಕೊನೆ ತನಕ ಕೂಡ ಇರ್ತಾರೆ, ಆದರೆ ಭುವನೇಶ್ವರ್ ಕುಮಾರ್ ಮತ್ತು ಹೆಜಲ್ವುಡ್ ಅವರ ಕೊನೆಯ ಸ್ಪೆಲ್ ಏನಿದೆ ಅದು ಅವ್ರಿಗೆ ಜಾಸ್ತಿ ರನ್ಸ್ ಹೊಡೆಯೋದಕ್ಕೆ ಕೊಟ್ಟಿಲ್ಲ. ಎಲ್ಲ ಯಾರ್ಕರ್ಸ್ ಲೆಂತಲ್ಲೇ ಬಾಲ್ ಹಾಕ್ತಾರೆ. ಯಾರ್ಕರ್ ಮೇಲೆ ಯಾರ್ಕರ್ ಬ್ಯೂಟಿಫುಲ್ ಡಿಲಿವರಿ. ಸೊ ಸಖತ್ತಾಗಿರೋ 4 ಓವರ್ ಹಾಕ್ತಾರೆ ಅಂತಲೇ ಹೇಳ್ಬೋದು. ಭುವನೇಶ್ವರ್ ಕುಮಾರ್ ಅಂತೂ ಯಾರ್ಕ್ ಮೇಲೆ ಯಾರ್ಕ್ ಹಾಕಿದ್ರು. ಅದೇ ರೀತಿ ಹೆಜಲ್ವುಡ್ ಕೂಡ ಅದೇ ರೀತಿ ಬಾಲ್ ಹಾಕಿದ್ರು. ಸೊ ಇದರೊಂದಿಗೆ ಕೊನೆಯ ಲಾಸ್ಟ್ 4 ಓವರ್ಸ್ನಲ್ಲಿ ಏನೂ ಕೂಡ ರನ್ ಬಂದಿಲ್ಲ. ಸೊ ಶಶಾಂಕ್ ಸಿಂಗ್ ಅವರು ಸಖತ್ತಾಗಿ ಫಿನಿಶ್ ಮಾಡ್ತಾರೆ. ನಾರ್ಮಲ್ ಆಗಿ ಅವ್ರಿಗೆ ಇವತ್ತು ಸ್ಟ್ರಗಲ್ ಮಾಡಿ 33 ಬಾಲ್ನಲ್ಲಿ 31 ರನ್ ಹೊಡೆದಿದ್ದಾರೆ ಅಷ್ಟೇ. ಇನ್ನು ಯಾನ್ಸನ್ ಕೂಡ 20 ಬಾಲಲ್ಲಿ 25 ಹೊಡೆದಿದ್ದಾರೆ ಅಷ್ಟೇ. ಸೊ ಇದರೇ ಗೊತ್ತಾಗುತ್ತೆ ಭುವಿ ಮತ್ತು ಹೆಜಲ್ವುಡ್ ಅವರಿಂದ ಯಾವ ಥರ ಡೆತ್ ಬಾಲಿಂಗ್ ಬಂತು ಅಂತ. ಸೊ ಲಾಸ್ಟ್ 4 ಓವರ್ ಮತ್ತೊಮ್ಮೆ RCB ಕಡೆ ಹೋಯಿತು. ಕೇವಲ 157ಕ್ಕೆ ರಿಸ್ಟ್ರಿಕ್ಟ್ ಮಾಡ್ತಾರೆ ಪಂಜಾಬ್ ಕಿಂಗ್ಸನ್ನು. ಸೊ ತುಂಬ ಬಾಲಿಂಗ್ ಕೂಡ ಹೆಲ್ಪ್ ಇದೆ ಅಂತ ಗೊತ್ತಾಯಿತು ಇದರಲ್ಲಿ ಕೊನೆಯ ಮಿಡ್ಲ್ ಓವರ್ಸ್ನಲ್ಲಿ ನೋಡಿದಾಗ. ಸೊ ಅದೇ ರೀತಿ ಒಳ್ಳೆ ಆರಂಭ ಕೂಡ ಸಿಕ್ತು ಪಂಜಾಬ್ ಕಿಂಗ್ಸ್ಗೆ. ಫಿಲಿಪ್ ಸಾಲ್ಟ್ ಮೊದಲು ಓವರ್ನಲ್ಲೇ ಔಟ್ ಆಗ್ತಾರೆ. 6ಕ್ಕೆ 1 ವಿಕೆಟ್ ಕಳೆದುಕೊಳ್ತಾರೆ RCB. ಸೊ ಹೀಗೆ ಮೊದಲಿಗೆ ವಿಕೆಟ್ ಕಳೆದುಕೊಂಡು ಇದ್ದ ತಂಡಕ್ಕೆ ಕೊಹ್ಲಿ ಮತ್ತು ಪಡಿಕ್ಕಲ್ ಒಳ್ಳೆ ಪಾರ್ಟ್ನರ್ಶಿಪ್ ಮಾಡ್ತಾರೆ. ಮ್ಯಾಚ್ ಡಿಫೈನಿಂಗ್ ಪಾರ್ಟ್ನರ್ಶಿಪ್ ಇದೆ ಆಯಿತು ಅಂತಲೇ ಹೇಳ್ಬೋದು. ಸೊ ಮೊದಲಿಗೆ ನೋಡ್ಕೊಂಡು ಆಡ್ತಾರೆ 1-2 ಓವರು ಇಬ್ಬರು ಕೂಡ. ಅದಾದ ಬಳಿಕ ಪವರ್ ಪ್ಲೇನಲ್ಲಿ ಅಗ್ರೆಸಿವ್ ಬ್ಯಾಟಿಂಗ್ ಆಡ್ತಾರೆ ಇಬ್ಬರು ಕೂಡ. ಸೊ ಪವರ್ ಪ್ಲೇನನ್ನು ಒಳ್ಳೆ ರೀತಿಯಲ್ಲೇ ಎಂಡ್ ಮಾಡ್ತಾರೆ ಅಂತಲೇ ಹೇಳ್ಬೋದು. ಒಂದು 50+ ರನ್ಸ್ ಬಂತು. ಸೊ ಒಳ್ಳೆ ಪವರ್ ಪ್ಲೇ ಆಯಿತು. ಹಾಗೆಯೇ ಒಳ್ಳೆ ಪಾರ್ಟ್ನರ್ಶಿಪ್ ಕೂಡ ಬಿಲ್ಡ್ ಆಯಿತು ಇವರ ನಡುವೆ. ಸೊ ಅದಾದ ಬಳಿಕ ಮಿಡ್ಲ್ ಓವರ್ಸ್ನಲ್ಲಿ ಪಡಿಕ್ಕಲ್ ಅಬ್ಬರದ ಬ್ಯಾಟಿಂಗ್ ಆಡಿದ್ರು ಅಂತಲೇ ಹೇಳ್ಬೋದು. ವಿರಾಟ್ ಕೊಹ್ಲಿ ಆ್ಯಂಕರ್ ರೋಲ್ಗೆ ಹೋಗ್ತಾರೆ. ಸೊ 4 6 ಹಾಗೂ 5 ಬೌಂಡ್ರಿ ಸಹಿತ 61 ರನ್ ಹೊಡಿತಾರೆ ಪಡಿಕ್ಕಲ್. ಸೊ 50ಯನ್ನು ಕಲೆ ಹಾಕ್ತಾರೆ. ಹಲವು ವರ್ಷಗಳ ಬಳಿಕ 50 ಬರುತ್ತೆ ಇದು ಅಂತಲೇ ಹೇಳ್ಬೋದು. ಸೊ ಪಡಿಕ್ಕಲ್ RCB ಜರ್ಸಿಲೇ ಒಂಥರ ಡಿಫ್ರೆಂಟ್ ಆಗಿಯೇ ಕಾಣ್ತಾರೆ ಅಂತಲೇ ಹೇಳ್ಬೋದು. 35 ಬಾಲ್ನಲ್ಲಿ 61 ರನ್ ಗಳಿಸಿ ಇನ್ನೇನು ಅವರೇ ಫಿನಿಶ್ ಮಾಡಬೇಕು ಅನ್ನೋಷ್ಟರಲ್ಲಿ ಔಟ್ ಆಗ್ತಾರೆ. ಸೊ ನಂತರ ಪತಿದಾರ್ ಕೊಹ್ಲಿ ಜೊತೆ ಕೂಡ್ತಾರೆ. ಕೊಹ್ಲಿ 50 ಆದಮೇಲೆ ಮತ್ತೆ ಅಗ್ರೆಸಿವ್ ಬ್ಯಾಟಿಂಗ್ಗೆ ಹೋಗ್ತಾರೆ. ಸೊ ಆ್ಯಸ್ ಯೂಶ್ವಲ್ ಅವರು ಒಂದು ಕಡೆ ಆ್ಯಂಕರ್ ಆಗಿ ನಿಂತು ಒಂದು ಎಂಡನ್ನು ಕಾಯ್ಕೊಂಡು ಕೊನೆ ತನಕ ಇದ್ದು ಮ್ಯಾಚನ್ನು ಫಿನಿಶ್ ಮಾಡ್ತಾರೆ. ಸೊ ಚೇಸಿಂಗ್ ಅಂದರೆ ವಿರಾಟ್ ಕೊಹ್ಲಿ ಅಂದರೆ ಚೇಸಿಂಗ್ ಅಂತ ಮತ್ತೆ ಪ್ರೂವ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಜಿತೇಶ್ ಶರ್ಮಾ ಕೊನೆಯಲ್ಲಿ ಬಂದು 11 ರನ್ ಹೊಡಿತಾರೆ. ಕೊನೆಗೆ 6 ಹಾಕಿ ಕೂಡ ಫಿನಿಶ್ ಮಾಡ್ತಾರೆ. ಸೊ ಇದರೊಂದಿಗೆ 7 ವಿಕೆಟ್ಗಳ ಕಂಫರ್ಟೇಬಲ್ ವಿಕ್ಟರಿಯೊಂದಿಗೆ 3ನೇ ಸ್ಥಾನಕ್ಕೂ ಕೂಡ ಮೂವ್ ಆಗಿದ್ದೀವಿ RCB ತಂಡ ನಾವು. ಸೊ 8ರಲ್ಲಿ 5 ವಿನ್ ಆಗಿ 3 ಸೋತಿದ್ದೇವೆ.
.47 ರನ್ ರೇಟ್ನೊಂದಿಗೆ 3ನೇ ಸ್ಥಾನಕ್ಕೆ ಜಂಪ್ ಆಗಿದ್ದೇವೆ. ಸೊ ಇದರೊಂದಿಗೆ ಅವೇದಲ್ಲಿ 5ಕ್ಕೆ 5 ವಿನ್ನು, ಹೋಮ್ನಲ್ಲಿ 3ಕ್ಕೆ 3 ಸೋತು. ಸೊ ಹೋಮ್ ರೆಕಾರ್ಡ್ ಮಾತ್ರ ಸಿಕ್ಕಾಪಟ್ಟೆ ವೀಕ್ ಇದೆ ಅಂತಲೇ ಹೇಳ್ಬೋದು ಈ ಸೀಸನಲ್ಲಿ. ಸೊ ಅದನ್ನು ಚೇಂಜ್ ಮಾಡಬೇಕು ಅಂದರೆ ಮುಂದಿನ ಪಂದ್ಯ ರಾಜಸ್ಥಾನ್ ಮೇಲಿದೆ, ಅದನ್ನು ಗೆಲ್ಲಲೇಬೇಕು ಖಂಡಿತವಾಗ್ಲೂ. ಸೊ ಹೋಪ್ಫುಲಿ ಅದನ್ನು ಮುಂದಿನ ಪಂದ್ಯದಲ್ಲಿ ಗೆದ್ದು ಪ್ಲೇ ಆಫ್ಸ್ ಹಾದಿನ ಇನ್ನೂ ಸುಲಭ ಮಾಡ್ಕೊಳ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಏನಾಗುತ್ತೆ ಅಂತ. ಸೊ 8ರಲ್ಲಿ 5 ವಿನ್ ಆಗಿದ್ದಾರೆ. ಸೊ ಒಳ್ಳೆ ಸೀಸನ್ ಆಗ್ತಾಯಿದೆ RCBಗೆ. ಇದೇ ರೀತಿ ಸೆಕೆಂಡ್ ಹಾಫ್ನಲ್ಲೂ ಕೂಡ ಮುಂದುವರಲಿ ಅಂತ ನಾವು ಆಶಿಸೋಣ. ಇದಾಗಿದೆ ವಿಡಿಯೋಗಾಗಿ ಸಬ್ಸ್ಕ್ರೈಬ್ ಮಾಡಿ ಸ್ಪೋರ್ಟ್ಸ್ ಕನ್ನಡ. ಥ್ಯಾಂಕ್ ಯು.